ಏ ಎಂತ ಮಾರು ಬಾರಿ ಚಂದಾಗಿ ಕುತ್ಕೊಂಡಿದ್ದಿ. ಡ್ರೆಸ್ ಚಂದ ಉಂಟು. ನಿಮ್ಮದಲ್ಲ ಗಿಫ್ಟ್. ಹಾ ಹಾಗೆ. ಇವತ್ತ ಸ್ವಲ್ಪ ಹೊಸ ಟೈಪ್ ವಿಡಿಯೋ ಅಲ್ಲ, ಸ್ವಲ್ಪ ಭಯ ಆಗ್ತುಂಟು. ನೀವು ಅಲ್ಲಿ ಮೇಲೆ ಕೂತ್ಕೊಂಡ್ರೆ ನಾನು ನಿಮ್ಮನ್ನ ನೋಡ್ದ ಕ್ಯಾಮರಾ ಮೇಲೆ ಕುತ್ಕೊಳ್ಳುದು ಹಾಗೆ. ಸಾರಿ ಮೇಲೆ ನಿಂತ್ಕೊಂಡ್ರೆ ಕೂತ್ಕೊಳ್ಳಿ. ಆಯ್ತಾಯ್ತು ಕುತ್ಕೊಳ್ತೇನೆ, ನೀನೊಂದು ಸ್ಟಾರ್ಟ್ ಮಾಡು. ಅದು ಮೈಕ್ ಸರಿ ಮಾಡು ಮಾರೆ, ಅದು ಕೆಳಗೆ ಬಿದ್ದಿದೆ. ಹಾ ಹಾಗೆ ಹಾಗೆ ಇರ್ಬೇಕು. ಕೆಳಗೆ ಬಿದ್ದಿದೆ. ಹಾ ಇದು ನಿನ್ನ ಫಸ್ಟ್ ಟೈಮ್ ಅಲ್ಲ ಹೀಗೆ ವಿಡಿಯೋ ಮಾಡುದು? ಹೌದು, ಅಂದ್ರೆ ತುಂಬಾ ಜನ ನನ್ನ ವೆಡ್ಡಿಂಗ್ ಲುಕ್, ಡ್ರೆಸ್, ವೆಡ್ಡಿಂಗ್ ಲುಕ್ ಅಂತ ಎಲ್ಲದು ಸೇರ್ತದಲ್ಲ, ಸೊ ಡ್ರೆಸ್, ಕಾಸ್ಟ್ಯೂಮ್, ಮೇಕಪ್ ಆರ್ಟಿಸ್ಟ್ ಹಾಗೆ ಹೀಗೆ ಅಂತ ತುಂಬಾ ಕ್ವಶನ್ಸ್ ಕೇಳಿದ್ರು. ಸೊ ನಾನು ತುಂಬಾ ಜನಕ್ಕೆ ಆನ್ಸರ್ಸ್ ಅಂದ್ರೆ ಕೊಟ್ಟಿದ್ದೇನೆ. ಬಟ್ ಮೊನ್ನೆ ಅಂದ್ರೆ ಮೊನ್ನೆ ಅಲ್ಲ, 1 ಮಂತ್ ಆಯ್ತೇನೋ, ಆಲ್ಮೋಸ್ಟ್ 1 ಮಂತ್ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ, ಯಾರಾದ್ರೂ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಅಂತ. ಸೊ ತುಂಬಾ ಜನ ಇಲ್ಲಿ ನೋಡಿ, ತುಂಬಾ ಜನ ಕೇಳಿದ್ರು. ಸೊ ಅದನ್ನೆಲ್ಲ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ. ನಂಗೆ ಗೊತ್ತು ನಾನಲ್ಲ ಅವರು ಲೇಜಿ ಅಂತ. ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್ ತುಂಬಾ ಜನ ಕೇಳಿದ್ದು ಒಂದೇ, ಬ್ಲೌಸ್ ಡಿಸೈನ್ ಯಾರು ಮಾಡಿದ್ದು, ಯಾರು ಸ್ಟಿಚ್ ಮಾಡುದು ಯಾರಂತ. ನನ್ನ ಅಕೌಂಟ್ ಅಲ್ಲದೆ ನನ್ನ ಅತ್ತೆ ಹತ್ರ ಸಹ ತುಂಬಾ ಜನ ಕೇಳಿದ್ದು, ನಿಮ್ಮ ಸೊಸೆ ಎಲ್ಲಿ ಸ್ಟಿಚ್ ಮಾಡುದು ಅಂತ. ಉಡುಪಿಯಲ್ಲಿ ಎಥ್ನಿಕ್ ಲೇಡೀಸ್ ಟೈಲರ್, ಅದು ಎಲ್ಲಿ ಬರ್ತದೆ ಅಂದ್ರೆ ನವೀನ್ ಫ್ಯಾನ್ಸಿ ಸ್ಟೋರ್ ಇದೆ, ಅದರ ಆಪೋಸಿಟ್ ಅಲ್ಲೇ ಬರ್ತದೆ ಆಯ್ತಾ. ಸೊ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕ್ತೇನೆ ನಂಬರ್, ಅಂದ್ರೆ ಅವರದ್ದು ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ಹಾಕಿರ್ತೇನೆ. ಸೊ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು. ಪ್ರೈಸ್ ಎಲ್ಲ ಕೇಳಿದ್ದಾರೆ ಕೆಲವರು, ಸಾರಿ ಪ್ರೈಸ್ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಒಂದೊಂದು ಡಿಸೈನ್ ಅಂದ್ರೆ ವೇರಿ ಆಗ್ತದೆ ಅಲ್ವಾ. ಹಾ, ಫಸ್ಟಿಗೆ ನೀವು ಕೇಳಿ ಯಾವ ತರ ಡಿಸೈನ್ ಬೇಕು ಹೇಳಿ, ಅದಕ್ಕೆ ಎಷ್ಟು ಪ್ರೈಸ್ ಆಗ್ತದೆಲ್ಲ ಕೇಳಿ, ಅದಾದ ಮೇಲೆ ಸ್ಟಿಚ್ಗೆ ಕೊಡಿ ಆಯ್ತಾ. ಯಾಕೆ ಅವರು ಇಷ್ಟ ಆದ್ರು? ಆಕ್ಚುಲಿ ಅವರು ನನ್ನ ಅಣ್ಣನ ಮದುವೆ ಟೈಮ್ ಅಂದ್ರೆ ಒಂದು 6 years ಬ್ಯಾಕ್ ನಮ್ಗೆ ಅವರು ಒಂದು ಕಡೆ ಪರಿಚಯ ಆದ್ರು. ಅಲ್ಲಿಂದ ನಾನು ಈ ತರ ಏನಾದ್ರು ಅಂದ್ರೆ ನಮ್ಮ ಮನೆಯ ಫಂಕ್ಷನ್ಸ್ ಎಲ್ಲ ಇರ್ತದಲ್ಲ, ಆ ಟೈಮ್ಗೆ ಮಾತ್ರ ಅವ್ರ ಹತ್ರ ಕೊಡೋದಿತ್ತು. ಅಂದ್ರೆ ತುಂಬಾ ಒಳ್ಳೆ ಸ್ಟಿಚ್ ಮಾಡ್ತಾ ಇದ್ರು. ಸೊ ಹಾಗೆ ಗುರ್ತಾಗಿ, ಮತ್ತೆ ಅವರು ನಮ್ಮ ಊರಿನ ಪಕ್ಕ ಊರು ತೆಕ್ಕಟ್ಟಲ್ಲೇ ಇರುವುದ್ರಿಂದ ಬಂದು ಅಂದ್ರೆ ತಗೊಂಡು ಸ್ಟಿಚ್ ಮಾಡಿ ಕೊಟ್ಟು ಸ್ವಲ್ಪ ಅಂದ್ರೆ ತುಂಬಾ ಹೆಲ್ಪ್ ಆಗ್ತಿತ್ತು. ಹಾಗೆ ಅಲ್ಲೇ ಕೊಡ್ತಿದ್ದೆ. ಮತ್ತೆ ಅಷ್ಟು ಚಂದ ಸ್ಟಿಚ್ ಮಾಡ್ತಾರೆ ಅವರು. ಹಾಗೆ ವೇರ್ ಡಿಡ್ ಯು ಬೈ ಯುವರ್ ಸಾರೀಸ್ ರಿಸೆಪ್ಷನ್ ಔಟ್ಫಿಟ್ಸ್? ಎಲ್ಲಿ ಮಾರೆ, ಚಿಕ್ಕಪೇಟೆ. ನನಗೆ ನೆನಪಿಲ್ಲ. ನಾನು ಮತ್ತೆ ಅಮ್ಮ ಚಿಕ್ಕಪೇಟೆಗೆ ಹೋಗಿದ್ವಿ, ಅಂದ್ರೆ ಬ್ಯಾಂಗ್ಳೂರಿಗೆ ಹೋಗಿದ್ವಿ. ಒಂದು 2 days ಅಲ್ಲ 1 day ಮಾತ್ರ ತಿರುಗಿದ್ದು. ಅಂದ್ರೆ ಅವರಿಗೆ ಸಹ ಹೋಟೆಲ್ ವರ್ಕ್, ನನ್ಗೆ ಸಹ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇರುವುದ್ರಿಂದ ನಮ್ಗೇನು ಬಾರಿ ಟೈಮ್ ಇದ್ದಿತ್ತಾ. ಇದು ಅಂಬಡೆ ಎಂಗೇಜ್ಮೆಂಟ್ ಮತ್ತೆ ಮದುವೆ ಮಧ್ಯ ಒಂದು 40 days ನಮ್ಗೆ ಇರ್ಲಿಲ್ಲ ಏನು. ಸೊ ಹಾಗೆ ನಾವು ಚಿಕ್ಕಪೇಟೆಗೆ ಒಂದಿನ ಹೋಗಿದ್ವಿ. ಅಲ್ಲಿ ಕುಬೇರನ್ ಸಿಲ್ಕ್ ಮತ್ತೆ ಇನ್ನೊಂದು ಸುದರ್ಶನ್ ಸಿಲ್ಕ್, ನಂಗೆ ಅಲ್ಲಿ ಬ್ರಾಂಚ್ ಎಲ್ಲ ಇದೆಯಾ ನಿಜ ಗೊತ್ತಿಲ್ಲ. ಅಲ್ಲಿ ಚಿಕ್ಕಪೇಟೆಯಲ್ಲೇ ಅದೆರಡು ಶಾಪಿಗೆ ಹೋಗಿದ್ವಿ. ಅದರಲ್ಲಿ ನಾನು ಅಲ್ಲಿ ಫೋಟೋ ಹಾಕ್ತೇನೆ ಆಯ್ತಾ. ಒಂದು ಪರ್ಪಲ್ ಕಲರ್ ಸಾರಿ, ಮತ್ತೆ ಇನ್ನೊಂದು ಮರೂನ್ ಮತ್ತೆ ಗ್ರೀನ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಇದೆ, ಅದು 3 ಸಾರಿನ ನಾನು ಅಲ್ಲಿ ತಗೊಂಡಿದ್ದು. ಮತ್ತೆ ಇನ್ನೊಂದು ಆರೆಂಜ್ ಸಾರಿ ಒಂದು ಉಂಟು, ಅದು ಮತ್ತೆ ಅಂದ್ರೆ ಅತ್ತೆ ಮನೆಯವರು ಕೊಡುವುದು ಶಾಸ್ತ್ರ ಇರೋದ್ರಿಂದ ಅವರು ಯಾವ ಕಲರ್ ಬೇಕು ಅಂತ ಕೇಳಿದ್ರು. ನನ್ಗೆ ಆರೆಂಜೇ ಬೇಕು ಅಂತ ಇದ್ದೆ, ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕಲರ್ ಸಾರಿ ನಾನು ಹಾಕೊಂಡಿದ್ದೆ. ಆರೆಂಜ್ ಕಲರ್ ಒಂದು ಹಾಕಿರ್ಲಿಲ್ಲ. ಹಾಗೆ ಅತ್ತೆ ಅವರ ಫ್ರೆಂಡ್ ಹತ್ರ ಚೆನ್ನೈಯಿಂದ ತರಿಸಿ ಅದು ಸಹ ಬಂದಿದ್ದು ಲೇಟ್, 15 days ಬ್ಯಾಕ್ ಬಂದು ಅದನ್ನ ಪಾಪ ಅವರು ಒಳ್ಳೆ ಚಂದ ಮಾಡಿ ಸ್ಟಿಚ್ ಸಹ ಮಾಡಿ ಕೊಟ್ಟಿದ್ರು. ಸೊ ಅದನ್ನ ಸಹ ನಾನು ಡಿಸ್ಕ್ರಿಪ್ಷನ್ಸ್ ಎಲ್ಲ ಹಾಕ್ತೇನೆ, ನೋಡಿ ಆಯ್ತಾ. ಹಲ್ದಿ ಆರ್ನಮೆಂಟ್ಸ್ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ, ಇನ್ಸ್ಟಾಗ್ರಾಮ್ ಅಲ್ಲಿ ಫ್ಲೋರಲ್ ಆರ್ಟ್ ಬೈ ನಿಧಿ ಅಂತ ಒಬ್ರಿದ್ದಾರೆ. ಸೊ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ನೋಡಿ ದೆನ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಯಾವ ತರ ಬೇಕು, ಯಾವ ಕಲರ್ ಬೇಕು, ಯಾವ ಕಲರಿನ ಕಾಂಬಿನೇಷನ್ ನನ್ನ ಡ್ರೆಸ್ಸಿಗೆ ಸೂಟ್ ಆಗ್ತದೆ ಅದನ್ನೆಲ್ಲ ನೋಡಿ ಅದಾದ ಮೇಲೆ ಅವರಿಗೆ ನಾನು ಹೇಳಿದ್ದು. ಮತ್ತೆ ನನ್ನ ಹಳದಿ ಔಟ್ಫಿಟ್ ಬಂದು ಅದು ಸಹ ಚಿಕ್ಕಪೇಟೆಯಲ್ಲಿ ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿದ್ದು. ಸೊ ನೀವು ಸಹ ಎಲ್ಲಿ ಆದ್ರೂ ಸಿಕ್ಕಿದ್ರೆ ತಗೊಳ್ಳಿ, ನಂಗೆ ಗೊತ್ತಿಲ್ಲ ಶಾಪ್ ನೇಮ್ ನಿಜ ಗೊತ್ತಿಲ್ಲ. ಮತ್ತೆ ಅದೇ ಶಾಪ್ ಅಲ್ಲೇ ನಾನು ನನ್ನ ಮೆಹಂದಿದು ಔಟ್ಫಿಟ್ ಇದೆಯಲ್ವಾ ಅದ್ರದ್ದು ಪೀಸ್ ತಗೊಂಡು ಅದನ್ನು ಸಹ ಸ್ಟಿಚ್ ಮಾಡಿಸಿದ್ದು. ನಾನು ಪಿಂಟ್ರೆಸ್ಟ್ ಅಲ್ಲಿ ಏನು ಡಿಸೈನ್ ಎಲ್ಲ ತಗೊಂಡು ಅದರದ್ದು ನಾನು ಅದನ್ನ ಸ್ಟಿಚ್ ಮಾಡಿಸಿದ್ದು. ಬ್ಯಾಂಗಲ್ ಸೆರೆಮನಿದು ಡ್ರೆಸ್ ಇದೆಯಲ್ವಾ
ಅಲ್ವಾ, ಅದು ಮೊನ್ನೆ ನಾನು ದಾಂಡಿಯಾ ನೈಟ್ಸಿಗೆ ಸಹ ಹಾಕಿದ್ದೆ, ಅದನ್ನ ಸಹ ಕೇಳಿದ್ರು. ಆಕ್ಚುಲಿ ಅದು ಸಹ ಚಿಕ್ಕಪೇಟೆಯಲ್ಲೇ ತಗೊಂಡಿದ್ದು, ಬಟ್ ಅದು ರೇಟ್ ಬಂದು 3000 ಸಮಥಿಂಗ್ ಇತ್ತು. 2999 ಅಂದ್ರೆ 3000 ಹತ್ರ ಇರ್ಬೋದು. ಬಟ್ ಅದು ಈಗ ಆನ್ಲೈನ್ ಅಲ್ಲಿ ಸಿಗ್ತದೆ ಆಯ್ತಾ. ನಾನ್ ಬೇಕಿದ್ರೆ ಲಿಂಕ್ ಅನ್ನ ಹಾಕ್ತೇನೆ, ನೀವು ಪರ್ಚೇಸ್ ಮಾಡ್ಬೋದು. ಮಿಂತ್ರಾ, ಅಮೆಝಾನ್ ಎಲ್ಲದಲ್ಲಿ ಸಹ ಸಿಗ್ತದೆ. ಪ್ರೀ ವೆಡ್ಡಿಂಗ್ ಶೂಟ್ ಡ್ರೆಸ್ ಡೀಟೇಲ್ಸ್ ಪ್ಲೀಸ್. ನಾನು ಅದನ್ನ ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿ ಅಲ್ಲಿ ಸಾರಿನ ಪರ್ಚೇಸ್ ಮಾಡಿ, ನಾನು ಆಗ್ಲೇ ಹೇಳಿದ್ನಲ್ವಾ ನನ್ನ ಬ್ಲೌಸ್ ಸ್ಟಿಚ್ ಮಾಡಿದ್ರಲ್ಲ ಅವ್ರ ಹತ್ರನೇ ಈ ತರ ಹಾಫ್ ಸಾರಿ ಲುಕ್ ಅಲ್ಲಿ ಡ್ರೆಸ್ ಅನ್ನ ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು. ಸೊ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಜ್ಯುವೆಲ್ರಿ ಕಸ್ಟಮೈಸೇಷನ್ ಮತ್ತೆ ಗ್ರೀನ್ ಕಲರ್ ಡೈಮಂಡ್ ನೆಕ್ಲೆಸ್ ಗ್ರೀನ್ ಸ್ಟೋನ್ ಎಲ್ಲಿ ಪರ್ಚೇಸ್ ಮಾಡಿದ್ರಂತೆಲ್ಲ ಕ್ವಶನ್ ಇತ್ತು. ಸೊ ನನ್ನ ಫುಲ್ಲು ನೆಕ್ಲೆಸ್ಸು, ಇಯರಿಂಗ್ಸು, ಬಳೆ ಎಲ್ಲ ಏನಿದೆ ಅದನ್ನೆಲ್ಲ ನಾನು ಕುಂದಾಪುರದ ಆಭರಣ ಜ್ಯುವೆಲ್ಸ್ ಅಲ್ಲಿ ನಾನು ಕಸ್ಟಮೈಸ್ ಮಾಡ್ಕೊಂಡಿದ್ದು. ಅಂದ್ರೆ ನಾನು ಯಾವುದು ಪರ್ಚೇಸ್ ಮಾಡಲಿಲ್ಲ, ಡೈರೆಕ್ಟ್ ಎಲ್ಲ ನಾನು ಡಿಸೈನ್ ಕೊಟ್ಟು ಅವ್ರ ಹತ್ರ ಕಸ್ಟಮೈಸ್ ಮಾಡ್ಕೊಂಡಿದ್ದು. ಸೊ ನನಗೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನೀವು ಅಲ್ಲೇ ಹೋಗಿ ಮಾಡ್ಕೊಳ್ಳಿ ಹಾಗೆ ಅಂತ ಸಹ ನಾನು ಹೇಳ್ತಾ ಇಲ್ಲ. ನಿಮಗೆ ಅಂದ್ರೆ ಒಳ್ಳೇದು ಅನಿಸ್ತದೆ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಡೈಮಂಡ್ ಬಂದು ನಾನು ಉಡುಪಿಯಲ್ಲಿ ಆಭರಣದವರದ್ದೇ ಸಪರೇಟ್ ಡೈಮಂಡ್ ಇದೊಂದು ಶಾಪ್ ಇದೆ ಅಲ್ವಾ, ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಡೈಮಂಡ್ ಬಂದು. ಸೊ ಮತ್ತೆ ಈಗ ಎಲ್ಲರೂ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮತ್ತೆ ಗೋಲ್ಡ್ ಎಲ್ಲದು ಸೇಮ್ ಇರೋದ್ರಿಂದ ಕೆಲವರು ಆರ್ಟಿಫಿಷಿಯಲ್ ಅಂತ ಸಹ ಅನ್ಕೊಂಡಿದ್ದಾರೆ ಇರ್ಬೇಕು. ಯಾಕಂದ್ರೆ ಯಾವ ಶಾಪ್ ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಎಷ್ಟು ಪ್ರೈಸ್ ಆ ತರ ಎಲ್ಲ ಕೇಳ್ತಿದ್ದೀರಾ. ಸೊ ಎಲ್ಲ ಗೋಲ್ಡ್ ಹಾಕಿದ್ದು, ಸೊ ಶಾಪ್ ಅಂತ ಆ ತರದ್ದಲ್ಲ ಅದು. ನೆಕ್ಸ್ಟ್ ಮೇಕಪ್, ಯಾರು ನಿಮ್ಗೆ ಮೇಕಪ್ ಮಾಡಿದ್ದು ಮದ್ವೆಗೆ ಅಂತ ಎಲ್ಲ. ಫಸ್ಟ್ ನಾನು ನನ್ನ ಫೇವ್ರೆಟ್, ನನ್ನ ಫುಲ್ ಎಷ್ಟು ಒಂದು 5-6 ವರ್ಷದಿಂದ ನನಗೆ ಕ್ಲೋಸ್ ಇರೋದು ಸುನೀತಾ ಅಂತ, ಸಾನ್ವಿ ಬ್ಯೂಟಿ ಪಾರ್ಲರ್ ಕೋಟದಲ್ಲಿರೋದು. ಅವರು ನನ್ನ ಹಳದಿ, ಮೆಹಂದಿ ಮತ್ತೆ ಐಬ್ರೋ ಶೇಪಿಂಗ್ ಗೆ ಇಲ್ಲಿಂದ ಬಸ್ ಹಿಡಿದು ನನ್ನ ಹಿಡ್ಕೊಂಡು ಹೋಗ್ತಾಳೆ ಕೋಟಗೆ. ನನ್ಗೆ ಅಲ್ಲೇ ಐಬ್ರೋ ಶೇಪಿಂಗ್ ಮಾಡ್ಬೇಕು. ನನ್ಗೆ ಅಂದ್ರೆ ಅವರು ಮೊದ್ಲಿಂದ ಸಹ ಅವ್ರ ಹತ್ರವೇ ಮಾಡಿ ನಂಗೆ ಬೇರೆಯವ್ರ ಹತ್ರ ಹೋಗುದಂದ್ರೆ ಆಗುದಿಲ್ಲ. ಅಲ್ಲಿ ಅಂದ್ರೆ ಅವರದ್ದು ಅಸಿಸ್ಟೆನ್ಸ್ ಅಂದ್ರೆ ಅಲ್ಲೆಲ್ಲ ಇರ್ತಾರಲ್ಲ, ಬಟ್ ನನ್ಗೆ ಇಲ್ಲ, ಅವರಿಗೆ ಕಾಲ್ ಮಾಡಿ ಇದ್ದೀರಾ ಅಂತ ಕೇಳಿ ಅವ್ರ ಹತ್ರವೇ ಮಾಡಿಸ್ಕೊಳ್ಳೋದು ನಾನು. ತುಂಬಾ ಒಳ್ಳೆ ಮೇಕಪ್ ಎಲ್ಲ ಮಾಡ್ತಾರೆ. ಬಟ್ ನಮ್ಮದಲ್ಲಿ ಕೊಂಕಣಿಸಲ್ಲಿ ಅದು ಆಡ್ವರ್ಲ್ ಮತ್ತೆ ಸ್ವಲ್ಪ ಚೇಂಜಸ್ ಎಲ್ಲ ಇರುವುದ್ರಿಂದ ನಾನು ಮದ್ವೆ ಟೈಮಲ್ಲೆಲ್ಲ ಬೇರೆಯವರಿಗೆ ಹೇಳಿದ್ದು. ನನ್ನ ಮದ್ವೆ ದಿನ ನನಗೆ ರೆಡಿ ಮಾಡಿದ್ದು ಶ್ರೇಷ್ಠ ಶಣೈ ಅಂತ, ಅದು ತುಂಬಾ ಒಳ್ಳೆ ಮೇಕಪ್ ಮಾಡಿದ್ರು. ಆಕ್ಚುಲಿ ನನ್ನ ಮದ್ವೆ ಅಂದ್ರೆ 2 months ಗ್ಯಾಪ್ ಇರೋದ್ರಿಂದ ಎಂಗೇಜ್ಮೆಂಟ್ ಮತ್ತೆ ಮದ್ವೆಗೆ ಯಾವ ಮೇಕಪ್ ಆರ್ಟಿಸ್ಟ್ ಅವೈಲೇಬಲ್ ಇರಲಿಲ್ಲ. ನಮ್ಗೆ ಎಂಗೇಜ್ಮೆಂಟಿಗೆ ಅವರ ಅಕ್ಕ ದೀಕ್ಷಾ ಶಣೈ ಮಾಡಿದ್ರು. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿದೆ, ಅವರು ಸಹ ಅವೈಲೇಬಲ್ ಇರಲಿಲ್ಲ. ಪ್ರಿಯಾ ಬಾಳಿಗ ಅವರಿಗೆ ನೋಡಿದೆ, ಅವರು ಸಹ ಅವೈಲೇಬಲ್ ಇರಲಿಲ್ಲ. ಸೊ ನನ್ನ ಮದ್ವೆ ಏನಾಯ್ತಂದ್ರೆ ಮದ್ವೆಗೊಬ್ರು, ಸಂಗೀತಿಗೊಬ್ರು, ರಿಸೆಪ್ಷನಿಗೊಬ್ರು ಆ ತರ ಆಗಿತ್ತು. ಯಾರಾದ್ರೂ ಈಗ ಕರೆಕ್ಟ್ ಪರಿಚಯ ಅಂತ ಇದ್ರೆ ಸೊ ಎಲ್ಲದು ಅವರ ಹತ್ರವೇ ನಾವು ಇದ್ ಮಾಡ್ಕೊಂಡ್ರೆ ಒಳ್ಳೇದಲ್ವಾ. ಸೊ ನನಗೆ ಒಂದು ಟೆನ್ಷನ್ ಇತ್ತು. ಬಟ್ ಮದ್ವೆ ದಿನ ನನಗೆ ಶ್ರೇಷ್ಠ ಶಣೈ ಅವರು ಸಿಕ್ಕಿದ್ರು. ಸೊ ತುಂಬಾ ಒಳ್ಳೆ ಮೇಕಪ್ ಮಾಡ್ತಾರೆ. ಕೆಲವರು ಪ್ರೈಸ್ ಎಲ್ಲ ಕೇಳಿದ್ರು, ಸಾರಿ ಪ್ರೈಸ್ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರದ್ದು ಒಂದು ನನ್ನ ತರ ಆರ್ಟ್ ಫೀಲ್ಡ್ ಇರೋದ್ರಿಂದ ಟೈಮ್ ಪ್ರಕಾರ ಅವರು ಹೇಳಿದ ರೇಟ್ ಟೈಮ್ಗೆ ಚೇಂಜ್ ಆಗ್ತದಲ್ಲ. ಇವತ್ತಿದ್ದ ರೇಟ್ ನಾಳೆ ಇರುವುದಿಲ್ಲ. ನಿನ್ನ ಐಬ್ರೋ ದೊಡ್ಡದು, ನಿನ್ಗೆ ಬೇರೆ ರೇಟ್. ನಿನ್ನಗಿಂತ ದೊಡ್ಡ ಐಬ್ರೋ ಇದ್ದವರಿಗೆ ಜಾಸ್ತಿ ಇರ್ಬೋದು ರೇಟ್, ಅಷ್ಟೇ. ಹಾಗೆ ಅಲ್ಲ, ಅದೆಂತ ಐಬ್ರೋಗೆಲ್ಲ ರೇಟ್ ಜಾಸ್ತಿ ಅಲ್ಲ, ಹಾಗೆ ಅಲ್ಲ. ಅವರು ಹೇಳ್ತೇನೆ, ನೀನು ಕೊಟ್ಟ ಹಣಕ್ಕೆ ನಿನ್ಗೆ ವ್ಯಾಲ್ಯೂ. ನಾನು ಎಷ್ಟು ಹಣ ಕೊಟ್ಟಿದ್ದೇನೆ ಅದಕ್ಕೆ ವರ್ತ್ ಅಷ್ಟು ಚಂದ ಮಾಡಿದ್ದಾರೆ. ಸೊ ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್, ಲಾಸ್ಟ್ ಎಂಡ್ ಆಫ್ ದಿ ಡೇ ನಮ್ಗೆ ಸ್ಯಾಟಿಸ್ಫೈ ಆಗ್ಬೇಕು, ಅದು ನನ್ಗೆ ಆಗಿದೆ ಆಯ್ತಾ. ಇವರಿಗಾಗಿದೆ, ಮೇನ್ ಯಾರಿಗಾಗ್ಬೇಕು, ಅವ್ರಿಗಾಗಿದೆ ಅಂತ ಆಯ್ತಾ. ಸೊ ಮದ್ವೆಯಲ್ಲಿ ನಂದು 3 ಲುಕ್, ಅಂದ್ರೆ ಫಸ್ಟ್ ಪರ್ಪಲ್ ಸಾರಿ, ದೆನ್ ಮರೂನ್ ಅಂದ್ರೆ ಅದು ಕಚ್ಚೆ ತರ ಲುಕ್, ಮತ್ತೆ ಕ್ರೈಯಿಂಗ್ ಲುಕ್ ಅಲ್ಲ, ಆಡ್ವರ್ಲ್ ಎಲ್ಲ ಹಾಕಿ ಅದು ಸಹ ಅವರೇ ಕಸ್ಟಮೈಸ್ ಮಾಡಿದ್ದು. ಸೊ ಮತ್ತೆ ಲಾಸ್ಟ್ ಆರೆಂಜ್ ಕಲರ್ 3 ಸಾರಿ ಸಹ ಅವರೇ, ಅಂದ್ರೆ ಸಾರಿ, ಮೇಕಪ್, ಹೇರ್ ಸ್ಟೈಲ್ ಎಲ್ಲ ಅವರೇ ಮಾಡಿದ್ದು. ದೆನ್ ನನ್ನ ಅಮ್ಮನಿಗೆ ಸಹ 2 ಲುಕ್, 2 ಸಾರಿ ಚೇಂಜ್ ಮಾಡಿದ್ದಾರೆ. ಸೊ ಒಳ್ಳೆ ಇದ್ದಾರೆ. ದೆನ್ ಅವರ ಅಕ್ಕ ನನಗೆ ಎಂಗೇಜ್ಮೆಂಟಿಗೆ ಮತ್ತೆ ರಿಸೆಪ್ಷನಿಗೆ ಮಾಡಿದ್ರು. ಸೊ ಅವರು ಸಹ ಹಾಗೆ ತುಂಬಾ ಚಂದ ಮಾತಾಡ್ತಾರೆ ಇಬ್ರು ಸಹ.
ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಲಾಸ್ಟಿಗೆ ನಮ್ಗೆ ಅದೇ ಅಲ್ಲ ಅಂದ್ರೆ ನೆನಪಿರುದು, ಲಾಸ್ಟ್ ಅವ್ರು ಚಂದ ಮಾತಾಡಿದ್ದಾರೆ. ಯಾರಾದ್ರೂ ಬಂದು ಎಲ್ಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹೋದೆ ಅಲ್ಲ, ಇನ್ನು ಪುನಃ ಕರಿಬೇಕಂತ ಅನ್ಸುದಿಲ್ಲ ಅಲ್ಲ. ಹಾಗೆ ಇನ್ನು ಆ ಲುಕ್ ಯಾರು ಮಾಡಿದ್ರು? ಯಾವ ಲುಕ್? ಅದು ನಿನ್ನ ನಾಗವಲಿ ಲುಕ್ ಇತ್ತಲ್ಲ ಮದುವೆ ದಿನ ಲಾಸ್ಟಿಗೆ. ಪಾಪ ಅದು ನಾನು 10 ಆಗಿದ್ದು, ನೀವೇ ಮಾಡಿದ್ದು ಅದು. ಅದ್ರ ವಿಡಿಯೋ ಕೂಡ ಹಾಕುವಲ್ಲ, ಬೇಕಾಗಿ ಅದು ನನ್ನ ಅಡ್ರೆಸ್ ಹಾಕು, ನನ್ನ ಇನ್ಸ್ಟಾಗ್ರಾಮ್ ಹಾಕು. ನೀವು ಹತ್ತಿದ್ದಂತ ಅಳಿಸಿದ್ದಂತ. ನೆಕ್ಸ್ಟ್ ನಂದು ಯಾವುದು ಫುಲ್ ಮುದ್ದಿಯಲ್ಲಿ ನನ್ನ ಸಾನ್ ಫುಲ್ ಸಾರಿ ಮೇಕಪ್ ಎಲ್ಲ ಮಾಡಿದ್ದು ಕಾರ್ಕಳದಲ್ಲಿ ರಾಖಿ ಅವರಂತ, ರಾಖಿ ಭಟ್ ಅವರು ಸಹ ಹಾಗೆ. ನನಗೆ ಅಂದ್ರೆ ಕಷ್ಟ ಬೇಡ ಅಂತ ಅಂದ್ರೆ ಆ ಫ್ಲವರ್ ಎಲ್ಲ ನಾವು ತರುದು, ಅವ್ರಿಗೆ ಅದು ಸಾಕಾಗದೆ ಇರುದು, ಅದೆಲ್ಲ ರಗಳೆ ಬೇಡ ಅಂತ ನಾನು ಅವರಿಗೆ ಫುಲ್ಲು ವಯಸ್ಸು ಬಿಟ್ಟಿದ್ದೆ, ಫ್ಲವರ್ ಎಲ್ಲ ನೀವೇ ತನ್ನಿ ಅಂತ. ಸೊ ಅವರೆಲ್ಲ ರೆಡಿಯಾಗಿ ಬಂದಿದ್ರು, ಟೈಮಿಗೆ ಕರೆಕ್ಟ್ ಆಗಿ ಎಂಡ್ ಮಾಡಿದ್ರು. ಅಂದ್ರೆ ಖುಷಿ ಆಗ್ತದೆ. ಅವರು ಸಹ ಹಾಗೆ. ನನಗೆ ಸಿಕ್ಕಿದವರು ಎಲ್ಲ ಮೇಕಪ್ ಆರ್ಟಿಸ್ಟು ತುಂಬಾ ಚಂದ ಮಾಡಿದ್ರು. ನನಗೆ ಖುಷಿ ಆಯ್ತು, ನನಗಿಂತ ಅವರೇ ಖುಷಿ ಆಯ್ತು. ಹೌದು, ನನಗೆ ತುಂಬಾ ಖುಷಿ ಆಯ್ತು. ಎಲ್ಲ ಫುಲ್ ಟೈಮ್ ಅಲ್ಲೇ ಇದ್ಲು, ನನ್ಗೆ ನೋಡ್ಲಿಕ್ಕೆ ಸಿಕ್ಲಿಲ್ಲ ಮದುವೆ ಟೈಮ್ ಅಲ್ಲಿ. ಫುಲ್ ಟೈಮ್ ಮೇಕಪ್ ಮಾಡ್ತಿದ್ದೆ. ಹೌದು, ಇಲ್ಲಿ ಮತ್ತೆ ತಾಳಿ ಕಟ್ಟಿದ್ದೆ ಅವರಿಗೆ. ಅದು ಅದಕ್ಕೊಂದು ಬಂದಿದ್ದಾಳೆ. ರಿಸೆಪ್ಷನ್ ಡ್ರೆಸ್ ಇದು ಶಾಪ್ ನೇಮು ಮಂಗಳೂರಲ್ಲಿ ಲೂಲು ವೆಡ್ಡಿಂಗ್ ಫ್ಯಾಷನ್ ಸ್ಟೋರ್ ಏನೋ ಬರ್ತದೆ. ಅದು ಯಾವ ಏರಿಯಾ? ಅದು ಹಂಪನಕಟ್ಟ. ಹಂಪನಕಟ್ಟ ಅಲ್ಲಿ ಬರ್ತದೆ ಆಯ್ತಾ. ಅಲ್ಲಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಕಷ್ಟ ಉಂಟು, ಬಟ್ ನೋಡ್ಕೊಂಡು ಹೋಗಿ ಆಟೋದಲ್ಲಿ ಆಟೋದಲ್ಲಿ ಹೋಗಿ. ಸೊ ಅಲ್ಲಿ ತಗೊಂಡಿದ್ದು. ಮತ್ತೆ ಎಂಗೇಜ್ಮೆಂಟ್ ಇದು ಡ್ರೆಸ್ ಸಂಜೀವ್ ಶೆಟ್ಟಿ ಅನ್ಸ್ತದಲ್ಲ, ಮಂಗಳೂರು, ಅಲ್ಲಿ ತಗೊಂಡಿದ್ದು ಆಯ್ತಾ. ನೀವು ವೇಸ್ಟ್ ಅಲ್ಲ, ಒಬ್ರು ಸಹ ನಿಮ್ಮ ಹುಡುಗರಿಗೆ ಎಂತ ಯಾರು ನೋಡ್ತಾರೆ ಮಾರೆ, ಹುಡುಗರಿಗೆ ಎಂತ ಕೇರ್ ಇಲ್ಲ. ಹುಡುಗಿ ನನ್ನದೆಲ್ಲ ಚೂಸ್ ಮಾಡುವ ಯಾರು ನನ್ನೊಟ್ಟಿಗೆ ಬಂದು? ನಾನು ನಿಮ್ಮ ಅಮ್ಮ, ನಮ್ಮ ಅಮ್ಮ 4 ಜನ. ಅಯ್ಯೋ ದೇವರ, ಇವರದ್ದು ನನ್ನ ಡ್ರೆಸ್ ಆದ್ರೂ ಎಷ್ಟೋ ಪರವಾಗಿಲ್ಲ, ಇವರದ್ದು ಉಂಟಲ್ಲ ಸೈಜ್ ಸಿಕ್ಕುದಿಲ್ಲ. ನಾವು ದೊಡ್ಡ ಜನ ಅಲ್ಲ, ದೊಡ್ಡ ಜನ. ಡೂ ಅ ವಿಡಿಯೋ ಆನ್ ಯುವರ್ ಇಯರಿಂಗ್ಸ್ ಕಲೆಕ್ಷನ್, ಲುಕ್ಸ್ ವೆರಿ ಎಲಿಗೆಂಟ್. ಅದು ಬೇಡ, ಅದು ಒಂದು ಅರ್ಧ ಗಂಟೆ ಬೇಕು ವಿಡಿಯೋ ಮಾಡ್ಲಿಕ್ಕೆ. ನಮ್ಮ ಮನೆಯಿಂದ ನಾನು ಡ್ರೆಸ್ ಅನ್ನೆಲ್ಲ ತಗೊಂಡು ಬಂದಿದ್ದಲ್ಲ, ಫಸ್ಟ್ ಒಂದು ಬ್ಯಾಗ್ ಇಯರಿಂಗ್ ಅದು ಮಾಡೋ ವಿಡಿಯೋ ಒಳ್ಳೆದಾಗ್ತದೆ. ಅಯ್ಯೋ ದೇವ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ರೆಗ್ಯುಲರ್ ಸಾರಿ ಪರ್ಚೇಸ್, ಟ್ರೆಡಿಷನಲ್ ಅಂಡ್ ವೆಡ್ಡಿಂಗ್ ಸಾರೀಸ್. ಆಕ್ಚುಲಿ ನಂದು ರೆಗ್ಯುಲರ್ ಸಾರೀಸ್ ಎಲ್ಲ, ನಾನು ಸಾರೀಸ್ ಡ್ರೆಸ್ ಎಲ್ಲ ನಾನು ಕೋಟದಲ್ಲಿ ಒಂದು ಹನುಮಾನ್ ಸಿಲ್ಕ್ ಅಂತ ಉಂಟು, ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಗೊತ್ತಂತ, ಬಟ್ ನನಗೆ ಅಲ್ಲಿದು ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಗ್ತದೆ. ಕೆಲವರು ಹೇಳ್ತಾರೆ ನಮ್ಗೆ ಅಲ್ಲಿ ಹೋದ ಎಂತ ಸಿಗುದಿಲ್ಲ, ನಿಂಗೆ ಅದು ಹೇಗೆ ಸಿಗ್ತದೆ ಅಂತ. ನನ್ಗೆ ಗೊತ್ತಿಲ್ಲ, ನನ್ಗೆ ಅಲ್ಲಿದು ಡ್ರೆಸ್ ಎಲ್ಲ ಇಷ್ಟ. ನಾನು ಆನ್ಲೈನ್ ಎಲ್ಲ ಪರ್ಚೇಸ್ ಮಾಡೋದು ತುಂಬಾ ಕಮ್ಮಿ. ಇಲ್ಲಿಗ ಬಂದ ಮೇಲೆ ವಾರಕ್ಕೆ 5 ಸತಿ ಬರ್ತಾರವ ಮಿಂತ್ರದವ. ಅಂಬಡೆ ಸುಮ್ಮನೆ ಇರಿ, ಅದೇ ಹೇಳ್ತಿದ್ದೇನಲ್ಲ. ಇಲ್ಲಿಗೆ ಬಂದ ಮೇಲೆ ನಾನು ಆನ್ಲೈನ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡ್ಲಿಕ್ಕೆ ನೋಡ್ತಿದ್ದೇನೆ. ಯಾಕಂದ್ರೆ ಹನುಮಾನ್ ಸಿಲ್ಕಿಗೆ ಓಡ್ಲಿಕ್ಕೆ ಆಗುದಿಲ್ಲ ಐತೆ. ಇದು ನಾನಲ್ಲ, ನೀವು ನನ್ಗೆ ತರ್ಸಿದ್ದು, ಆರ್ಡರ್ ಕೊಟ್ಟು ನಾನಲ್ಲ. ಚಂದ ಉಂಟಲ್ಲ, ನೀವೆಲ್ಲ ತಂದು ಕಟ್ಟಿದ್ದು ಚಂದವೇ ಇರೋದು ನಿಮ್ಗೆ. ಮತ್ತೆ ನನ್ನ ಮೆಹಂದಿಗೆ ರಾಜ್ ಮೆಹಂದಿ ಆರ್ಟಿಸ್ಟ್ ಅಂತ ಉಡುಪಿ ಮಣಿಪಾಲ್ ಅಲ್ಲಿ ಅವರು ಸಹ ಆಕ್ಚುಲಿ ಟೈಮಿಂಗ್ಸ್ ಎಲ್ಲ ತುಂಬಾ ಹೆಕ್ಟಿಕ್ ಇತ್ತು ಪಾಪ ಅವರಿಗೆ. ಮಧ್ಯಾಹ್ನ ಒಂದು ಕಡೆ, ಸಂಜೆ ಒಂದು ಕಡೆ, ನನಗೆ ಪಾಪ ರಾತ್ರಿ 2 ಗಂಟೆ ತನಕ ಮಾಡಿ ಕೊಟ್ಟು ಹೋಗಿದ್ರು. ತುಂಬಾ ಥ್ಯಾಂಕ್ಸ್ ಅವರಿಗೂ ಸಹ ಹೇಳುದು. ಮತ್ತೆ ಹಳದಿ ಮತ್ತೆ ಮೆಹಂದಿ ದಿನ ಎಲ್ಲ ಸ್ವಲ್ಪ ನಮ್ಮ ಮನೆಯಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಸ್ವಲ್ಪ ಜೋರಾಗಿ ಆಗಿತ್ತು. ನಾನು ಸಹ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಮ್ಮ ದೊಡ್ಡದಾಗಿ ಏನೋ ತುಂಬಾ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು. ಅದು ಕೋಟೆದಲ್ಲಿ KRK ಅಂತ ಒಬ್ರು ಇದ್ದಾರೆ, ಅವರ ಥ್ರೂ ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಆಗಿದ್ದು. ಮತ್ತೆ ಮದುವೆಯಲ್ಲಿ ನನ್ನ ಮದುವೆ ಬಂದು ಸಹನಾ ಮದುವೆಯಲ್ಲಿ ಆಗಿದೆ, ಸಹನಾ ಕನ್ವೆನ್ಷನ್ ಸೆಂಟರ್ ಅಲ್ಲ. ಮತ್ತೆ ನನ್ನ ಮದುವೆ ಸಹನಾ ಕನ್ವೆನ್ಷನ್ ಸೆಂಟರ್ ಕೋಟೇಶ್ವರದಲ್ಲಿ ಆಗಿದ್ದು. ಸೊ ಅಲ್ಲಿದು ಏನು ಡೆಕೋರೇಷನ್ ಎಲ್ಲ ಇತ್ತು, ಅಲ್ಲಿಯ ಮ್ಯಾನೇಜರ್ ಅವರು ಮತ್ತೆ ನನ್ನ ಅಮ್ಮಗೆ ಇಬ್ರು ಸ್ವಲ್ಪ ತಲೆ ಎಲ್ಲ ಓಡಿಸಿ ಎಲ್ಲ ಮಾಡಿ ಅವರೇ ಇಬ್ರು ಇಲ್ಲಿ ಡೆಕೋರೇಷನ್ ಎಲ್ಲ ಸೆಟ್ ಮಾಡಿದ್ದು. ಬಟ್ ಈಗ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಸಹ ಇಲ್ಲ, ಯಾಕಂದ್ರೆ ನನ್ನ ಮಂಡೆ ಸ್ವಲ್ಪ ಬೆಚ್ಚ ಆಗಿತ್ತು. ಬೆಚ್ಚ ಅಲ್ವಾ ಹೇಳುದು? ಬೆಚ್ಚ ಅಂದ್ರೆ ಕೋಪ ಬರುದಲ್ಲ, ಬೇಗ ಬೆಚ್ಚ ಅಲ್ಲ ಎಂತ ಹೇಳುದು, ಮಂಡೆ ಸ್ವಲ್ಪ ಬಿಸಿ ಆಗಿತ್ತು. ಸೊ ಅದಕ್ಕೆ ತಲೆ ಹಾಕ್ಲಿಕ್ಕೆ ಹೋಗ್ಲೇ ಇಲ್ಲ ನಾನು. ಅಲ್ಲ, ನನ್ನ ಸೂಟ್ ಒಳ್ಳೇದಿತ್ತಲ್ಲ, ಇವರ ಸೂಟ್ ಬಂದು ಹುಡುಗಿಯರಿಗೆ, ಇದು ಹುಡುಗಿಯರಿಗೆ, ನಿಮ್ಮ
ಫಿಯಾನ್ಸಿ ಅವರಿಗೆ ಹೇಳಿ ಆಯ್ತಾ. ಎಲ್ಲಿ ಅಂದ್ರೆ ಯಾವ್ದದು ಇದು ಲಾಟ್ಸ್ ಅಲ್ಲ, ಯಾವ ಏರಿಯಾ? ಜೈಲ್ ರೋಡ್. ಜೈಲ್ ರೋಡ್ ಅಥವಾ ಲಾಟ್ಸ್ ಅಂತ ಒಂದು ಶಾಪ್ ಉಂಟು, ಅಲ್ಲಿ ಅವರು ಸ್ಟಿಚ್ ಮಾಡಿಸಿದ್ದು. ರಿಸೆಪ್ಷನ್ ಲುಕ್ ತುಂಬಾ ಒಳ್ಳೆ ಬಂದಿದೆ ಅಲ್ವಾ. ರಿಂಗ್ ಸ್ಟ್ಯಾಂಡ್ ಮತ್ತೆ ಸ್ವಲ್ಪ ಅದು ಅಂತರ್ಪಟ ಅಂತೆಲ್ಲ ಹೇಳ್ತಾರಲ್ಲ, ಹುಡುಗ ಹುಡುಗಿ ಮಧ್ಯೆ ಒಂದು ಹೀಗೆ ಪರ್ದೆ ತರ ಎಲ್ಲ ಬರ್ತದಲ್ಲ, ಅದನ್ನೆಲ್ಲ ಎಲ್ಲಿಂದ ತರಿಸಿದ್ದು ಅಂದ್ರೆ ಒಬ್ರು ಶುಭಂ ಇವೆಂಟರ್ಸ್ ಅಂತ ಇದ್ದಾರೆ, ದೀಪಕೇಣಿ ಅಂತ, ಕೋಟೇಶ್ವರದವ್ರು ಆಯ್ತಾ. ಅವರು ಆಕ್ಚುಲಿ ಹೀಗೆ ಕಾಂಟ್ಯಾಕ್ಟ್ ಆದಾಗ ಹೀಗೆ ಮಾಡ್ತಾರೆ ಅಂತ ಎಲ್ಲ ಗೊತ್ತಾಯ್ತು. ಸೊ ಮೋಸ್ಟ್ಲಿ ಅಂದ್ರೆ ನಾವು ಆಕ್ಚುಲಿ ಕೆಲವೊಂದು ಪರ್ಚೇಸ್ ಮಾಡಿದ್ದು, ಅದು ಅಪ್ಪ ಎಲ್ಲ ಒಂದು ಪೇಟ ತರ ಹಾಕೊಳ್ತಾರಲ್ಲ, ಅದೆಲ್ಲ ಅವರು ಕಸ್ಟಮೈಸ್ ಮಾಡ್ತಾರೆ, ರೆಂಟಿಗೆ ಕೊಡ್ತಾರೆ. ಮತ್ತೆ ಅವರು ಅಂದ್ರೆ ಏನಾದ್ರು ಬರ್ತ್ಡೇ ಮತ್ತೆ ನೇಮಿಂಗ್ ಸೆರೆಮನಿ ಹೀಗೆಲ್ಲ ಫಂಕ್ಷನ್ಸ್ ಎಲ್ಲ ಇರ್ತದೆ, ಎಲ್ಲ ಸಹ ಈವೆಂಟ್ ಅವರು ಆರ್ಗನೈಸ್ ಮಾಡ್ತಾರೆ. ಸೊ ಅವರ ಕಾಂಟ್ಯಾಕ್ಟ್ ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಮತ್ತೆ ಫೋಟೋಗ್ರಾಫರ್ಸ್, ನನ್ನ ಫೇವ್ರೆಟ್ ಬಂದು ನಾಗೇಶ್ ಕೋಟ ಫೋಟೋಗ್ರಫಿ ಅಂತ. ಅವರು ಒಂದು 5-6 ವರ್ಷದಿಂದ ನಮಗೆ ಪರಿಚಯ. ಸೊ ಎಲ್ಲಾ ಫಂಕ್ಷನಿಗೆ ಅವರೇ, ನಮ್ಮ ಮನೆದು ಏನೇ ಫಂಕ್ಷನ್ ಇರಲಿ ಅವರೇ ತೆಗೆಯುವುದು ಆಯ್ತಾ. ನನ್ನ ಎಂಗೇಜ್ಮೆಂಟ್ದು ಬಂದು ಅವರು ತೆಗೆದಿದ್ದು. ಮತ್ತೆ ಮದುವೆ ಟೈಮಲ್ಲಿ ಕಾರಣಾಂತರದಿಂದ ಅವರಿಗೆ ತೆಗಿಲಿಕ್ಕೆ ಆಗದೆ ಮತ್ತೆ ನಾವು ತುಂಬಾ ಕಡೆ ಅಂದ್ರೆ ಯಾರಿಗೆ ಹೇಳುದು ಅಂದ್ರೆ ಅವರೇ ನಮ್ಗೆ 5-6 ವರ್ಷದಿಂದ ಗೊತ್ತಿದ್ದು, ಬೇರೆ ಯಾರಿಗೆ ಹೇಳಿಕೆ ಸಹ ಭಯ ಆಗ್ತಿತ್ತು. ಅಂದ್ರೆ ನಮ್ಮ ಇದು ಬಿಗ್ ಇವೆಂಟ್ ಅಲ್ವಾ. ಸೊ ಲಾಸ್ಟಿಗೆ ನಾವು ಫೋಕಸ್ ರಾಗು ಅಂತ ಉಡುಪಿಯವರು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮದು ಈವೆಂಟ್ ಹೀಗೆ ಇದೆಲ್ಲ ಮಾತಾಡಿ, ದೆನ್ ಅವರು ನಮ್ಮ ಬಿಗ್ ಡೇಗೆ ನಮ್ಮ ಪ್ರೀ ವೆಡ್ಡಿಂಗ್, ಆಮೇಲೆ ಹಳದಿ, ಮೆಹಂದಿ, ಮದ್ವೆದು ಮತ್ತೆ ಫುಲ್ ಮುದ್ದಿ ಎಲ್ಲ ಅವರು ತೆಗೆದಿತ್ತು. ಅವರು ಸಹ ಹಾಗೆ ತುಂಬಾ ಒಳ್ಳೆ ಸ್ಕಿಲ್ಸ್ ಇದೆ, ಅವರ ಟೀಮ್ ಸಹ ತುಂಬಾ ಒಳ್ಳೆದಿದೆ. ನೆಕ್ಸ್ಟ್ ರಿಸೆಪ್ಷನಿಗೆ ಇನ್ಫಿವೇ ಕಾಸರಗೋಡು ಅವರು ವಿಷ್ಣು ಅಂತ ಆಯ್ತಾ, ಅವರು ತೆಗೆದಿದ್ದು. ಅವರ ಟೀಮ್ ಸಹ ಹಾಗೆ ತುಂಬಾ ಒಳ್ಳೆ ಮಾಡಿ ತೆಗೆದಿದ್ದಾರೆ. ಬೇರೆಂತ ಉಂಟು, ಮದುವೆದು ರಿವ್ಯೂ ನೆಕ್ಸ್ಟ್ ಇಯರ್ ಕೊಡುವ ನಾವು. ಮದುವೆ ಆಗಿ ಹೇಗೆ ಹೋಗ್ತಾ ಇದೆ ಲೈಫ್ ಅಂತ ನೆಕ್ಸ್ಟ್ ಇಯರ್ ಕೊಡುದು. ಈಗ ಅಲ್ಲ, ಅದೇ 1 year ರಿವ್ಯೂ ಮಾಡೋಣ. 1 year ಈಗ ನೀನು ಇನ್ನೊಂದು ಸ್ಕಿಲ್ ಕಲಿಲಿ ಕೊಟ್ಟೆ ಅಂತ ಹೇಳು. ಇಂಥ ವಿಡಿಯೋ ಎಂಡ್ ಮಾಡುದು ಹೇಗೆ ಅಂತ. ಇಂಥ ವಿಡಿಯೋ ಸ್ಟಾರ್ಟ್ ಮಾಡುದು ಕಷ್ಟ ಮಾರ, ಎಂಡ್ ಮಾಡುದು ಹೇಗೆ? ಎಂಡ್ ಮಾಡುದು. ಎಲ್ಲರಿಗೂ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ. ಓಕೆ, ಲಾಸ್ಟಿಗೆ ಎಂಡ್ ಮಾಡುದು ಹೇಗೆ? ಫೈನಲಿ ಮದುವೆ ಆಗಿ ಈಗ 8 months ಆಗ್ತಾ ಬಂತು. ನೆಕ್ಸ್ಟ್ 8 months ನಾಡ್ದು ಬರ್ತದಲ್ಲ 16ಗೆ. ಹೌದಾ? ಎಂತ ಮಾರೆ, ಅಲ್ಲೇ ಇರುದಾ ನಾವು? 8 months ಆಗ್ತಾ ಬಂತು, ಇವು ಹೇಗೆ ಕಳೆದ್ರು. ಸೊ ಈಗ ನಾನು ನನ್ನ ವೆಡ್ಡಿಂಗ್ ಲುಕ್ಕು ಇದನ್ನೆಲ್ಲ ಹೇಳಿದ್ದೇನೆ. ಸೊ ನನ್ನ ಅಮ್ಮ ಮತ್ತೆ ಅಪ್ಪನಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಾನು ರಿಸೆಪ್ಷನ್ ಅಲ್ಲಿ ಸಹ ಮಾತಾಡುವಾಗ ಸ್ವಲ್ಪ ಇಮೋಷನಲ್ ಆಗಿ ಮಾತಾಡಿದ್ದೆ, ಸ್ವಲ್ಪ ಅದನ್ನೆಲ್ಲ ಹೇಳಿದೆ, ಸ್ವಲ್ಪ ಉಕ್ಕಿ ಬರ್ತದೆ, ಗಂಗಾ, ಭಾಗೀರಥಿ, ತುಂಗೆ ಎಲ್ಲ. ಸೊ ಅದನ್ನ ಏನು ಗಂಗಾ, ತುಂಗೆ, ನೀವೆಂತ ಗಂಗಾ ಗೊತ್ತುಂಟು, ಭಾಗೀರಥಿ ಗೊತ್ತುಂಟು, ಅಲಕನಂದ ತುಂಗಭದ್ರ ಗೊತ್ತಿಲ್ವಾ? ತುಂಗಭದ್ರಾ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ನಂದೆ ನಮ್ಮ ಮದ್ವೆನ ಅಷ್ಟು ಗ್ರ್ಯಾಂಡ್ ಆಗಿ ನಡೆಸಿಕೊಟ್ಟಿದ್ದಕ್ಕೆ ಅಮ್ಮ ಅಪ್ಪನಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ದೆನ್ ಸೊ ಏನಾದ್ರೂ ಮತ್ತೆ ಕ್ವಶನ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಆಯ್ತಾ. ಬಾಯ್. ಅಯ್ಯಯ್ಯೋ.